ಬಡವರ ಮನೆ ಶ್ರೀಮಂತರ ಮನೆ. ಟುನಿ ಹಾಗೂ ಚಿಚು ಇಬ್ರು ಅಕ್ಕದ ಪಕ್ಕದ ಮನೆಯಲ್ಲಿ ಬಾಳ್ತಾ ಇದ್ರು. ಟುನಿ ತುಂಬಾ ದೊಡ್ಡ ಶ್ರೀಮಂತೆ. ಅವಳ ಮನೇನು ತುಂಬಾನೇ ದೊಡ್ಡದು. ಅವಳ ಹತ್ರ ಹಣ ಇದೆ ಅನ್ನುವ ಅಹಂಕಾರ ಅವಳು ನಡ್ಕೊಳ್ಳೋದ್ರಲ್ಲೂ ಅವಳ ಮಾತಲ್ಲೂ ಸರಿಯಾಗಿ ಕಾಣಿಸ್ತಿತ್ತು. ಆದ್ರೆ ಚಿಚುಕಾಗೆ ತುಂಬಾನು ಬಡವಳಾಗಿದ್ಲು. ಅವಳಿದ್ದ ಮನೇನು ಚಿಕ್ಕ ಮನೇನೆ. ಅವಳ ಹತ್ರ ಹಣ ಇಲ್ಲ, ಆದ್ರೆ ಸಂಸ್ಕಾರ ಇತ್ತು. ಅವಳು ತುಂಬಾ ಬುದ್ಧಿವಂತೆ ಕೂಡ. ಎಲ್ರಿಗೂ ಮಾತಲ್ಲೇ ಸರಿಯಾದ ಉತ್ತರನ ಕೊಡ್ತಾ ಇದ್ಲು. ಹೀಗಿರುವಾಗ ಒಂದಿನ ಬೆಳಗ್ಗೆ ಟುನಿ ಅವಳ ಮನೆ ಹೊರಗಡೆ ಒಂದು ಸೋಫಾ ಹಾಕೊಂಡು ಅದ್ರಲ್ಲಿ ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ಲು. ಆವಾಗ ಟುನಿ ಚಿಚುನ ನೋಡಿ ತಮಾಷೆ ಮಾಡಿದ್ಲು. ಏ ಚಿಚ್ಚು, ಇವತ್ತು ವಾತಾವರಣ ತುಂಬಾನೇ ಬಿಸಿಯಾಗಿದೆ. ನಾನು ನನ್ನ ಮನೆಯಲ್ಲಿ 2 AC ಹಾಕೊಂಡು ಆರಾಮವಾಗಿ ಮಲಗಿಕೊಂಡು ನಾನು ರೆಸ್ಟ್ ಮಾಡ್ತೀನಿ. ಆದ್ರೆ ನೀನು ನಿನ್ನ ಗುಡಿಸಲು ಮನೆಯಲ್ಲಿ ಈ ಬಿಸಿಲಲ್ಲಿ ಒಣಗಿಕೊಂಡು ಜೀವನ ಮಾಡ್ತಾ ಇದ್ದೀಯ. ಅದಕ್ಕೆ ನಾನು ಹೇಳಿದ್ದು, ನನ್ ಮನೆಗೆ ಕೆಲ್ಸಕ್ಕೆ ಬಂದ್ರೆ ನಿನಗೆ ಒಂದಿನಕ್ಕೆ ಒಳ್ಳೆ ಸಂಬಳ ಹಾಕಿ ಕೊಡ್ತೀನಿ. ಅದ್ರಿಂದ ನಿನ್ನ ಬಡತನ ನಿನ್ನಿಂದ ದೂರ ಆಗ್ಬೋದು. ಮನೆ ದೊಡ್ಡದು ಮಾತ್ರ ಆದ್ರೆ ಆಗಲ್ಲ ತುನಿ, ಮನ್ಸು ಕೂಡ ದೊಡ್ಡದಾಗಿರ್ಬೇಕು. ನಾನು ಕಷ್ಟಪಟ್ಟು ಕೂಲಿ ಕೆಲ್ಸನ ಮಾಡ್ತಾ ಇರ್ಬೋದು, ಆದ್ರೆ ಆ ಕೂಲಿ ಕೆಲ್ಸದಲ್ಲೂ ನನಗೆ ನೆಮ್ಮದಿ ಇದೆ. ನನ್ನ ಮನೆಯೊಳಗೆ AC ಇಲ್ದೇ ಇರ್ಬೋದು, ಆದ್ರೆ ನನ್ನ ಮನೆಯೊಳಗೆ ನ್ಯಾಚುರಲ್ ಆದ ಗಾಳಿ ಇದೆ. ನಾನು ಕೂಡ ಕೂಲಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡ್ತಾ ಇದ್ದೀನಿ. ಓಹೋ, ನಿನ್ ಕೈಯಲ್ಲಿ ಹಣ ಇಲ್ಲದಿದ್ರು ನನ್ ಜೊತೆ ದುರಂಕಾರದಿಂದ ಮಾತಾಡ್ತೀಯ ನೀನು. ನಿನ್ನ ಮನೆ ನೋಡ್ದ? ನನ್ ಮನೆ ಎಷ್ಟು ದೊಡ್ಡ ಮನೆ, ದೊಡ್ಡ ಪ್ಯಾಲೇಸ್ ಅಲ್ಲಿದ್ದೀನಿ. ಅದೇ ನಿನ್ನ ಮನೆ ಒಂದು ಸಣ್ಣ ಗಾಳಿ ಬಂದ್ರು ಕೂಡ ಹಾರಿ ಹೋಗುತ್ತೆ. ನಾನು ಶ್ರೀಮಂತಿಕೆಯಿಂದ ಇರೋವಳು. ನಿನಗೆ ನನ್ ಜೊತೆ ಮಾತಾಡೋದೇನು, ನನ್ ಪಕ್ಕದಲ್ಲಿ ನಿಲ್ಲಿಕ್ಕೆ ಕೂಡ ಅರ್ಹತೆನೇ ಇಲ್ಲ. ಅದು ಮೊದ್ಲು ಯೋಚನೆಲಿಟ್ಕೋ ತುನಿ. ಹಣ ಶಾಶ್ವತವಲ್ಲ. ಇವತ್ತು ನಿನ್ ಜೊತೆ ಹಣ ಇರುತ್ತೆ, ನಾಳೆ ನನ್ ಜೊತೆ ಹಣ ಇರುತ್ತೆ. ಆದ್ರೆ ಮನುಷ್ಯರು ಮಾತ್ರ ಯಾವಾಗ್ಲೂ ಶಾಶ್ವತವಾದವರು. ಒಂದಲ್ಲ ಒಂದು ದಿನ ನಿನ್ನ ಕೈಯಲ್ಲಿರುವ ಹಣ ನಿನ್ನ ಕಷ್ಟಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಆವಾಗ ನಿನ್ಗೆ ಮನುಷ್ಯರ ಬೆಲೆ ಗೊತ್ತಾಗುತ್ತೆ. ಆವಾಗ ನೀನು ನನ್ನ ಹುಡ್ಕೊಂಡ್ ಬರ್ತೀಯ. ನಾನು ನನ್ನ ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ, ನಿನ್ ಜೊತೆ ನನಗೇನ್ ಮಾತು? ಹಾಗಂತ ಹೇಳಿ ಚಿಚು ಅಲ್ಲಿಂದ ಹೋದ್ಲು. ಆವಾಗ ಟುನಿ, ನನಗೆ ಯಾಕೆ ಕಷ್ಟ ಬರುತ್ತೆ? ನಾನು ತುಂಬಾ ರಿಚ್ ಅಲ್ವಾ? ಹಾಗೆ ಅನ್ಕೊಂಡು ಟುನಿ ಎದ್ದು ಮನೆಯೊಳಗಡೆ ಹೋದ್ಲು. ಸ್ವಲ್ಪ ಸಮಯದ ನಂತರ ಮಹಿ ಹದ್ದು ಹಾಗೂ ಚೋಟಿಗಿಳಿ ಇಬ್ರು ಟುನಿಯ ಮನೆಗೆ ಬಂದ್ರು. ಅವರಿಬ್ರು ಕೂಡ ಯಾವುದೋ ಒಂದು ಸಮಸ್ಯೆಯಲ್ಲಿ ಇದ್ರು. ಅವ್ರ ಮುಖ ಎಲ್ಲಾನು ಬಾಡಿ ಹೋಗಿತ್ತು. ಸ್ವಲ್ಪ ಹಣ ಸಹಾಯ ಕೇಳೋದಕ್ಕೋಸ್ಕರನೇ ಅವರು ಟುನಿಯ ಮನೆಗೆ ಬರ್ತಾ ಇದ್ರು. ಆವಾಗ ಟುನಿ ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಿದ್ಲು. ತುನಿ ತುನಿ, ಒಳಗೆ ಬರ್ಬೋದಾ? ನಮಗೆ ದೊಡ್ಡ ಕಷ್ಟ ಬಂದಿದೆ. ಈ ಸಮಯದಲ್ಲಿ ನಿನ್ನನ್ನು ಬಿಟ್ರೆ ನಮಗೆ ಸಹಾಯ ಮಾಡ್ಲಿಕ್ಕೆ ಯಾರೂ ಇಲ್ಲ. ಆವಾಗ ಟುನಿ ಗುಬ್ಬಚ್ಚಿ, ಏನ್ ಚೋಟು ಮಗಿ, ಏನ್ ತೊಂದ್ರೆ? ಬೆಳಿಗ್ಗೆ ಬೆಳಿಗ್ಗೆನೆ ಬಂದ್ಬಿಟ್ಟಿದೀರಾ? ನನಗೆ ನಿಮ್ ಜೊತೆ ಮಾತಾಡಕ್ಕೆ ಟೈಮ್ ಇಲ್ಲ. ನಿಮ್ಮ ಪ್ರಾಬ್ಲಮ್ ಏನು ಅಂತ ಬೇಗ ಹೇಳಿ. ತುನಿ, ನಿನ್ನೆ ರಾತ್ರಿ ನನ್ನ ದಿನಸಿ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ನನ್ನ ವಸ್ತುಗಳೆಲ್ಲ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿದೆ. ನನಗೆ ತುಂಬಾನೇ ಲಾಸ್ ಆಗಿದೆ. ನನಗೆ ಒಂದು 5,000 ರೂಪಾಯಿ ಕೊಡ್ತೀಯಾ? ಮತ್ತೆ ನಾನು ವ್ಯಾಪಾರವನ್ನು ಆರಂಭಿಸಿ ನಿನ್ನ ಹಣವನ್ನು ಕೊಟ್ಬಿಡ್ತೀನಿ. ಹೌದು ತುನಿ, ನಾನು ಕೂಡ ನನ್ನ ಮಗಳಿಗೆ ಫೀಸ್ ಕಟ್ಬೇಕು. ಅದಕ್ಕೆ ಹಣ ಇಲ್ಲ. ನೀನು ಒಂದು 3,000 ಸಾಲ ಕೊಟ್ರೆ ಆದಷ್ಟು ಬೇಗ ಕೊಟ್ಬಿಡ್ತೀನಿ. ಈ ಊರಲ್ಲಿ ನಿನ್ನ ಹಾಗೆ ಹಣ ಇರೋರು ಯಾರು ಇಲ್ವಲ್ಲ, ಅದಕ್ಕೆ ನಿನ್ನ ಹುಡ್ಕೊಂಡ್ ಬಂದಿರೋದು. ಟುನಿ ಜೋರಾಗಿ ನಗುತ್ತಾ, ಏನು? ನಾನು ನಿಮ್ಗೆ ಹಣ ಸಹಾಯ ಮಾಡ್ಬೇಕಾ? ಏನು ನನ್ ಜೊತೆ ಹಣ ಏನು ಸುಮ್ನೆ ಬರ್ತಾ ಇದೀಯಾ? ನಾನು ತುಂಬಾ ಕಷ್ಟಪಟ್ಟು ಈ ಹಣವನ್ನು ಸಂಪಾದಿಸಿರೋದು. ಇವಳು ವ್ಯಾಪಾರ ಸರಿಯಾಗಿ ಮಾಡದೆ ಇವಳಿಗೆ ನಷ್ಟ ಬರುತ್ತೆ ಅಂತೆ. ಅದಕ್ಕೆ ಒಬ್ಬೊಬ್ರಿಗೂ 3,000, ಒಬ್ಬೊಬ್ರಿಗೆ 5,000 ನಾನು ಹಣ ಕೊಡ್ಬೇಕಂತೆ. ನಿಮ್ ಮುಖನ ಕನ್ನಡಿಯಲ್ಲಿ ನೋಡಿದೀರಾ? ಚೋಟು ಬೇಜಾರಿಂದ, ಕಷ್ಟದಲ್ಲೇ ಇರುವಾಗ ಗೆಳೆಯರು ತಾನೇ ಸಹಾಯ ಮಾಡೋದು. ನೀನೇನಂದ್ರೆ ಹೀಗೆ ಮಾತಾಡ್ತಿದ್ಯಾ ತುನಿ? ಆವಾಗ ಟುನಿ ಕೋಪದಿಂದ, ನಿಮ್ನ ನಂಬಿ ನಾನ್ ಹಣ ಕೊಡ್ಬೇಕಾ? ನೀವು ನನ್ ಜೊತೆಯಿಂದ ಹಣ ತಗೊಳ್ತೀರೇ ಹೊರತು ನನಗೆ ತಿರುಗಿ ಹಣವನ್ನು ಕೊಡೋದಿಲ್ಲ. ನೀವು ನನ್ನ ಹಣದಲ್ಲಿ ಜೀವನ ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ. ಆದ್ರೆ ಅಷ್ಟು ಸುಲಭವಾಗಿ ನಾನು ಹಣ ಕೊಟ್ಬಿಡ್ತೀನಾ? ನಿಮ್ಮಂತವರಿಗೆ ಹಣ ಕೊಟ್ರೆ ಅದನ್ನ ತಿರುಗಿಸಿ ಕೊಡದೇ ಇಲ್ಲ. ಮೊದ್ಲು ಈ ಮನೆಯಿಂದ ಹೊರಗೆ ಹೋಗ್ತೀರಾ ಇಲ್ವಾ? ತುನಿ, ನಾವು ಎಷ್ಟು ವರ್ಷದಿಂದ ಜೊತೆಗೆ ಇದ್ದೀವಿ. ನಮಗೆ ಸಹಾಯ ಮಾಡ್ಲಿಕ್ಕೆ ನೀನು ಈ ರೀತಿ ಮಾತಾಡ್ತೀಯಾ? ಹಣ ಇರುವ ಗರ್ವದಲ್ಲಿ ಮಾತಾಡ್ಬೇಡ ನೀನು. ಹೌದು, ಗರ್ವ ನನ್ನ ನೆತ್ತಿಗೇರಿದೆ. ಹಣ ಇದ್ರೆ ಯಾಕೆ ಗರ್ವ ಬರದಿಲ್ವಾ? ನೀವು ಬಡವರು. ನನ್ನ ಸ್ಟೇಟಸ್ಗೆ ನನ್ನ ಮುಂದೆ ಎಲ್ಲ ನೀವು ನಿಲ್ಲೇಬಾರ್ದು. ಇವಾಗ ನೀವಾಗಿಯೇ ಮನೆ ಬಿಟ್ಟು ಹೊರಗಡೆ ಹೋಗ್ತೀರಾ ಅಥವಾ ನಾನು ನಿಮ್ಮ ಕುತ್ತಿಗೆ ಹಿಡಿದು ಹೊರಗೆ ತಳ್ಬೇಕಾ?
ಹಾಗೆ ಟೊನಿ ಅವರಿಬ್ರನ್ನ ತುಂಬಾನೇ ಅವಮಾನ ಮಾಡಿ ಅವರಿಬ್ರ ಕುತ್ತಿಗೆನ ಹಿಡಿದು ಮನೆಯಿಂದ ಹೊರಗಡೆ ಕಳ್ಸಿದ್ಲು. ಅವರಿಬ್ರು ಕೂಡ ಅವಮಾನ ಭಾರ ತಡ್ಕೊಳಕಾಗದೆ ತುಂಬಾನು ಬೇಜಾರಿಂದ ಮನೆಯಿಂದ ಹೊರಗಡೆ ಬಂದ್ರು. ಆದ್ರೆ ಸ್ವಲ್ಪ ಸಮಯದಲ್ಲೇ ಅವರ ಚಿಂತೆ ಟೊನಿಯ ಮೇಲೆ ದ್ವೇಷವಾಗಿ ಬದಲಾಯಿತು. ಅವಳಿಗೊಂದು ಒಳ್ಳೆ ಪಾಠ ಕಲ್ತ್ಕೊಡ್ಬೇಕು ಅಂತ ಅಂದ್ಕೊಂಡ್ರು. ನೋಡಿದ್ರ ಮಗಿ ಅವ್ರೆ, ಆ ತುನಿ ಎಷ್ಟು ಅಹಂಕಾರದಿಂದ ಮಾತಾಡ್ತಾ ಇದ್ದಾಳೆ. ಅವಳ ಅಹಂಕಾರಕ್ಕೆ ನಾವು ಸರಿಯಾದ ಪಾಠವನ್ನು ಕಲಿಸ್ಲೇಬೇಕು. ಹೌದು ಚೋಟು, ಅವಳ ಜೊತೆ ಹಣ ಇದೆ ಅಲ್ವಾ, ಅದಕ್ಕೇನೆ ಅವಳು ಅಹಂಕಾರದಿಂದ ಮಾತಾಡ್ತಾ ಇದ್ದಾಳೆ. ಕಷ್ಟ ಅವಳಿಗೆ ಗೊತ್ತಾದ್ರೆ ಅವಳು ಮಾತಾಡೋದಿಲ್ಲ. ಆದ್ರೆ ಅವಳು ಶ್ರೀಮಂತಿಕೆಯಿಂದ ಇರೋಳು, ಅವಳಿಗೆ ಹೇಗೆ ಕಷ್ಟ ಗೊತ್ತಾಗುತ್ತೆ? ಚೋಟು ಪಕ್ಕದಲ್ಲಿದ್ದ ವಾಟರ್ ಪೈಪ್ ನ ನೋಡಿ, ಇಲ್ಲಿ ನೋಡಿದ್ರ ಮಗಿ ಅವ್ರೆ, ಇದು ತುನಿಯ ಮನೆಗೆ ಹೋಗುವ ಪೈಪ್ ಲೈನು. ಇದು ಹೊರಗಡೆಯಿಂದ ಹೋಗ್ತಾ ಇದೆ. ಈ ಸಮಯದಲ್ಲಿ ಬಿಸಿಲು ಕೂಡ ಜಾಸ್ತಿನೇ ಇದೆ. ನಾವು ಇವಾಗ ಈ ಪೈಪ್ ನ ಕಟ್ ಮಾಡಿದ್ರೆ ಅವಳಿಗೆ ಮನೆಯೊಳಗೆ ನೀರು ಬರದೆ ಅವಳು ಅಳ್ತಾ ಇರ್ತಾಳೆ. ಅವಾಗ ಅವಳ ಗರ್ವ ಇಳಿಯುತ್ತೆ ಅಲ್ವಾ? ಅರೆ ಹೌದು ಚೋಟು, ನೀನು ಸರಿಯಾದ ಐಡಿಯಾ ಹೇಳ್ತಾ ಇದೀಯಾ. ನೀರಿಲ್ಲದಿದ್ರೆ ಯಾರಾದ್ರೂ ಕಷ್ಟ ಪಡ್ಲೇಬೇಕು. ಸರಿ, ನಾವಿಬ್ರು ಸೇರ್ಕೊಂಡು ದೊಡ್ಡ ಕಲ್ಲನ್ನು ತಂದು ಈ ಪೈಪ್ ನ ಒಡೆದಾಕೋಣ. ಹಾಗೆ ಚೋಟು ಹಾಗೂ ಮಹಿ ಇಬ್ರು ಕೂಡ ಟೊನಿಯ ಮನೆಗೆ ಹೋಗ್ತಾ ಇರುವ ಮೇನ್ ವಾಟರ್ ಪೈಪ್ ಅನ್ನ ಒಂದು ಕಲ್ಲು ತಗೊಂಡು ಅದನ್ನ ಒಡೆದು ಹಾಕಿದ್ರು. ನೀರೆಲ್ಲ ಹೊರಗಡೆ ಹೋಗ್ತಾ ಇತ್ತು. ಆಮೇಲೆ ಏನು ಗೊತ್ತಿಲ್ಲದೆ ಇರುವ ಹಾಗೆ ಅವರಿಬ್ರು ಅವರವರ ಮನೆಗೆ ಹೋದ್ರು. ಮಧ್ಯಾಹ್ನದ ಸಮಯ, ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಅವಾಗ ಟೊನಿ ಕೂಡ ಅವಳ ಮನೆಯಲ್ಲಿ ಆ ಸೆಕೆಯಲ್ಲಿ ಕೂತ್ಕೊಂಡಿದ್ಲು. ತುಂಬಾನೇ ಸೆಕೆಯಾಗಿ ಬೆವರ್ತಾ ಇರೋದ್ರಿಂದ ಅವಳು ಒಂದ್ಸಲ ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ಲು. ಹಬ್ಬಾ, ಏನಿದೆ ಇವತ್ತು ಇಷ್ಟೊಂದು ಸೆಕೆ ಆಗ್ತಾ ಇದೆ. ಎಸಿ ಹಾಕಿದ್ರು ಬೆವರು ಸುರಿತಾ ಇದೆ ಅಲ್ಲ. ನಾನು ಹೋಗಿ ತಂಪಾದ ಸ್ನಾನ ಮಾಡಿ ಬಂದ್ರೇನೆ ನನಗಿವಾಗ ಬೆವರು ಇಳಿಯೋದು. ಹಾಗೆ ಟೊನಿ ಸ್ನಾನ ಮಾಡೋದಕ್ಕೋಸ್ಕರ ಬಾತ್ರೂಮ್ಗೆ ಹೋಗಿ ಟ್ಯಾಪ್ ನ ಓಪನ್ ಮಾಡಿದಾಗ ಅದರಿಂದ ನೀರು ಬರ್ಲಿಲ್ಲ. ಆಮೇಲೆ ಶವರ್ನ ಓಪನ್ ಮಾಡಿದ್ಲು, ಅದ್ರಲ್ಲೂ ಕೂಡ ನೀರು ಬರ್ಲಿಲ್ಲ. ಪಾಪ ಟೊನಿಗೆ ಇವಾಗ ಟೆನ್ಷನ್ ಆಯ್ತು. ಅರೆ ಏನಿದು, ಬೆಳಿಗ್ಗೆ ಚೆನ್ನಾಗಿ ನೀರ್ ಬರ್ತಾ ಇತ್ತಲ್ವಾ, ಇವಾಗ ಏನು ನೀರು ನಿಂತ್ಬಿಟ್ಟಿದೆ? ಹಾಗಂತ ಟ್ಯಾಪ್ ನ ಹೊಡೆದು, ನನ್ನ ಮೈಯೆಲ್ಲ ಉರಿತಾ ಇದೆ, ಇವಾಗ ನಾನು ಸ್ನಾನ ಮಾಡ್ಲೇಬೇಕು. ಟ್ಯಾಂಕಿಯಲ್ಲಿ ನೀರು ಖಾಲಿ ಆಗಿರ್ಬೋದಾ? ಟೊನಿ ಟೆರೆಸ್ ಅಲ್ಲಿರುವ ವಾಟರ್ ಟ್ಯಾಂಕ್ಗೆ ಹೋಗಿ ನೋಡಿದ್ಲು. ಆವಾಗ ವಾಟರ್ ಟ್ಯಾಂಕ್ ಅಲ್ಲೂ ಕೂಡ ನೀರಿಲ್ಲ. ಏನ್ ಮಾಡ್ದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಬಿಸಿಲಲ್ಲಿ ಅವಳಿಗೆ ತುಂಬಾನೇ ಬೆವರ್ತಾ ಇತ್ತು. ಹಾಗೆ ಬೆವರೋದ್ರಿಂದ ಪಾಪ ಅವಳಿಗೆ ತುಂಬಾ ಸುಸ್ತಾಗ್ತಾನೋ ಇತ್ತು. ಅಯ್ಯೋ, ನನ್ಗೆ ಮೈಯೆಲ್ಲ ಉರಿತಾ ಇದೆ, ಆದ್ರೆ ನನ್ಗೆ ಇವಾಗ್ಲೇ ಸ್ನಾನ ಮಾಡ್ಬೇಕು. ಆದ್ರೆ ನೀರು ಇಲ್ವಲ್ಲ. ಹಾಗೆ ಅಂದ್ಕೊಂಡು ಕೆಳಗಡೆ ಕುಡಿಲಿಕ್ಕೆ ಅಂತ 2 ಕ್ಯಾನ್ ನೀರ್ನ ತಂದು ಇಟ್ಟಿದ್ದೀನಿ. ಇವಾಗ ಆ ನೀರಲ್ಲೇ ಸ್ನಾನ ಮಾಡ್ತೀನಿ. ಆಮೇಲೆ ಕುಡಿಲಿಕ್ಕೆ ಹೊಸದಾದ ನೀರ್ನ ಆರ್ಡರ್ ಮಾಡ್ತೀನಿ. ನನ್ ಜೊತೆ ಇವಾಗ ಹಣ ಇದೆ ಅಲ್ವಾ, ಎಷ್ಟು ಬೇಕಾ ತರಿಸ್ಕೋಬಹುದು. ಮೊದಲು ಆರ್ಡರ್ ಮಾಡ್ತೀನಿ. ಹಾಗೆ ಟೊನಿ ಮನೆಯಲ್ಲಿ ಕುಡಿಯಕ್ಕೆ ಇಟ್ಟಿದ್ದ ಕ್ಯಾನ್ ವಾಟರ್ನ ತಗೊಂಡು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಲು. ಇವಾಗ ಅವಳಿಗೆ ತುಂಬಾ ಹಾಯಾಗಿತ್ತು. ಆದ್ರೆ ಇವಾಗ ಮನೆಯಲ್ಲಿ ಕುಡಿಯಕ್ಕೂ ಕೂಡ ಸ್ವಲ್ಪನೂ ನೀರಿಲ್ಲ ಅನ್ನುವ ವಿಷಯನ ಅವಳು ಮರ್ತೇ ಹೋಗಿದ್ಲು. ಆ ದಿನ ಸಂಜೆ ಸಮಯ ಸ್ಕೂಲಿಂದ ತುಂಬಾನೇ ದಾಹದಿಂದ ಮನೆಗೆ ವಾಪಸ್ ಬಂದ್ಲು ಟೊನಿಯ ಮಗಳು ಬುಜ್ಜಿ. ಅವಾಗ ಬುಜ್ಜಿ ಟೊನಿ ಹತ್ರ, ಅಮ್ಮ ಅಮ್ಮ, ಹೊರಗಡೆ ಬಿಸಿಲು ಜಾಸ್ತಿ ಇತ್ತಮ್ಮ. ನನಗೆ ಆಟ ಆಡಿ ತುಂಬಾ ಟಯರ್ಡ್ ಆಗಿದೆ. ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ನನಗೆ ಕುಡಿಲಿಕ್ಕೆ ತಂಪಾದ ನೀರ್ ತಗೊಂಬನ್ನಿ. ಓ ಬುಜ್ಜಿ, ಬಂದ್ಯಾ ಮಗಳೇ? ನೀರ್ ಬೇಕಾ? ಇರು ತಗೊಂಬರ್ತೀನಿ. ಟೊನಿ ಕಿಚನ್ಗೆ ಹೋಗಿ ನೋಡಿದ್ಲು, ಅಲ್ಲಿ ವಾಟರ್ ಕ್ಯಾನ್ ಎಲ್ಲ ಖಾಲಿಯಾಗಿತ್ತು. ಫ್ರಿಡ್ಜ್ ಓಪನ್ ಮಾಡಿ ನೋಡಿದ್ಲು, ಅಲ್ಲಿ ವಾಟರ್ ಬಾಟಲ್ಗಳೆಲ್ಲ ಖಾಲಿಯಾಗಿತ್ತು. ಆವಾಗ್ಲೇ ಅವಳಿಗೆ ನೆನಪಾಗಿತ್ತು, ಇವತ್ತು ಕುಡಿಯಕ್ಕಿಟ್ಟಿದ್ದ ನೀರಲ್ಲೇ ಅವಳು ಸ್ನಾನ ಮಾಡಿದ್ದು. ಇವಾಗ ಮನೆಯಲ್ಲಿ ಕುಡಿಯಕ್ಕೆ ಒಂದ್ ಹನಿ ನೀರು ಕೂಡ ಇಲ್ಲ ಅನ್ನೋದು. ಅಯ್ಯೋ, ಕುಡಿಯುವ ನೀರೆಲ್ಲ ನಾನ್ ತಗೊಂಡೋಗಿ ಸ್ನಾನ ಮಾಡಿ ಆಯ್ತು. ಇವಾಗ ಕುಡಿಲಿಕ್ಕೆ ನೀರಿಲ್ಲ. ಬುಜ್ಜಿ ಬೇರೆ ಕೇಳ್ತಾ ಇದ್ದಾಳೆ, ಏನ್ ಮಾಡೋದು? ಹಾಗಂತ ಹೊರಗಡೆ ಬಂದು, ಬುಜ್ಜಿ, ಮನೆಯಲ್ಲಿ ನೀರ್ ಖಾಲಿ ಆಯ್ತು, ನಾನು ಅಂಗಡಿಗೆ ಹೋಗಿ ತರ್ತೀನಿ. ಬುಜ್ಜಿ ಅಳುತ್ತಾ, ಅಮ್ಮ, ನನಗೆ ಇವಾಗ್ಲೇ ನೀರ್ ಬೇಕು. ನೀರ್ ಕುಡಿಯೋದಿದ್ರೆ ನಾನು ದಾಹ ಜಾಸ್ತಿಯಾಗಿ ಸತ್ತೋಗ್ತೀನಿ. ನನ್ನ ಗಂಟ್ಲೆಲ್ಲ ಒಣಗ್ತಾ ಇದೆ. ನನ್ಗೆ ಇವಾಗ್ಲೇ ನೀರು ಬೇಕಮ್ಮ. ಪಾಪ ಬುಜ್ಜಿ ಅಳ್ತಾ ಇರೋದನ್ನ ನೋಡಿ ಟೊನಿಗೂ ಬಜ್ಜಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಅಂಗಡಿಗೆ ಹೋಗೋಣ ಅಂದ್ರೆ ಅಲ್ಲಿಗೆ ಹೋಗಿ ಬರಕ್ಕೆ ಸುಮಾರು ಸಮಯ ಆಗುತ್ತೆ. ಆವಾಗ ಪಕ್ಕದ ಮನೆ ಚಿಚುಕಾಗೆ ನೆನಪಾಯ್ತು ಟೊನಿಗೆ. ಅವಳ ಹತ್ರ ಹೋಗಿ ನೀರ್ ಕೇಳೋಣ ಅಂತ ಅನ್ಕೊಂಡ್ಲು. ಆದ್ರೆ ಬೆಳಿಗ್ಗೆನೆ ಅವಳನ್ನ ತುಂಬಾನೇ ಅವಮಾನ ಮಾಡಿದ ವಿಷಯ ಅವಳಿಗೆ ನೆನಪಾಯ್ತು. ಅವಳು ತಲೆ ಬಗ್ಗೆ ನಿಂತ್ಕೊಂಡಿದ್ಲು. ಆದ್ರೂ ಕೂಡ ಅವಳಿಗೆ ತನ್ನ ಮಗಳ ದಾಹ ಮುಖ್ಯ ಅನ್ನೋದ್ರಿಂದ ಅವಳು ಬೇರೆ ದಾರಿ ಇಲ್ದೆ ನೀರ್ ಕೇಳೋದಕ್ಕೋಸ್ಕರ ಚಿಚುಕಾಗೆ ಮನೆ ಮುಂದ್ಗಡೆ ಹೋದ್ಲು. ಚಿಚ್ಚು, ಓ ಚಿಚ್ಚು, ಒಳಗೆ ಇದ್ದೀಯಾ? ಚಿಚು ಹೊರಗಡೆ ಬಂದು, ತುನಿ, ನೀನಾ? ಏನು ನನ್ ಮನೆಗೆ ಬಂದಿದೀಯಾ? ನಿನ್ ಮನೆಯಲ್ಲಿ ಎಸಿ ಕೆಲಸ ಮಾಡ್ತಾ ಇಲ್ವಾ, ಅಥವಾ ನಮ್ಮಂತ ಬಡವ್ರ ಜೊತೆ ಮಾತಾಡ್ಲಿಕ್ಕೆ ಅಂತ ಬಂದಿದೀಯಾ? ಆವಾಗ ತುನಿ ಅಳುತ್ತಾ, ಪ್ಲೀಸ್ ಚಿಚ್ಚು, ನನ್ನನ್ನು ಕ್ಷಮಿಸು. ನನ್ ಮನೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ.
ನನ್ನ ಮಗಳು ಅಳ್ತಾ ಇದ್ದಾಳೆ, ದಯವಿಟ್ಟು ಅವಳಿಗೆ ಕುಡಿಲಿಕ್ಕೆ ಒಂದ್ ಗ್ಲಾಸ್ ನೀರ್ ಕೊಡ್ತೀಯಾ? ಅವಳಿಗೆ ತುಂಬಾ ನೀರ್ ದಾಹ ಆಗ್ತಿದೆ. ಟುನಿಯ ಕಣ್ಣಲ್ಲಿದ್ದ ಕಣ್ಣೀರನ್ನ ನೋಡಿದಾಗ ಚಿಚುಗೆ ಅಯ್ಯೋ ಪಾಪ ಅಂತ ಅನಿಸ್ತು. ಅವಳ ಮನಸ್ಸು ತುಂಬಾ ಒಳ್ಳೆ ಮನಸ್ಸು ಅನ್ನೋದ್ರಿಂದ ಮನೆಯೊಳಗಡೆ ಹೋಗಿ ಒಂದ್ ಬಿಂದಿಗೆ ನೀರನ್ನ ತಗೊಂಡ್ ಬಂದು ಅವಳು ಟುನಿಯ ಹತ್ತಿರ ಅದನ್ನ ಕೊಟ್ಲು. ತಗೋತುನಿ, ಈ ತಂಪಾದ ನೀರ್ನ ತಗೊಂಡೋಗಿ ಮೊದ್ಲು ಬುಜ್ಜಿಗೆ ಕೊಡು. ಸಣ್ಣ ಮಕ್ಕಳು ದಾಹದಲ್ಲಿ ಇರ್ಲೇಬಾರ್ದು, ತಗೊಂಡೋಗು. ಆಪತ್ಕಾಲದಲ್ಲಿ ಪಕ್ಕದಲ್ಲಿರೋರಿಗೆ ಸಹಾಯ ಮಾಡೋದು ನಮ್ಮ ಧರ್ಮ, ತಗೊಂಡೋಗು. ಆವಾಗ ಟುನಿ ತುಂಬಾನು ಬೇಜಾರಿಂದ, ಚಿಚ್ಚು, ನನ್ನನ್ನು ಕ್ಷಮಿಸು ಚಿಚ್ಚು. ಬೆಳಿಗ್ಗೆ ನಾನ್ ನಿನ್ನ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟೆ. ಆದ್ರೆ ನೀನು ನಿನ್ನ ಒಳ್ಳೆ ಗುಣದಿಂದ ಇವಾಗ ನನಗೆ ಸಹಾಯ ಮಾಡ್ಲಿಕ್ಕೆ ಮುಂದೆ ಬಂದಿದೀಯ. ನನಗೆ ಹಣ ಇದೆ ಎನ್ನುವ ಗರ್ವದಲ್ಲಿ ನಿನ್ನ ಜೊತೆ ಆ ರೀತಿ ಮಾತಾಡ್ಬಿಟ್ಟೆ. ಆದ್ರೆ ಇವಾಗ ನನ್ ಮನೇಲಿ ಯಾಕೆ ನೀರ್ ಬರ್ತಿಲ್ಲ ಅಂತ ಗೊತ್ತಿಲ್ಲ. ನಿನ್ ಮನೆಯಲ್ಲಿ ಯಾಕೆ ನೀರ್ ಬರ್ತಾ ಇಲ್ಲ ಅಂತ ನಾನ್ ನೋಡ್ತೀನಿ. ಆ ಕೆಲ್ಸ ಎಲ್ಲ ನನಗ್ ಗೊತ್ತು. ನೀನ್ ಮೊದ್ಲೋಗಿ ಬುಜ್ಜಿಗೆ ನೀರ್ ಕೊಡು. ಟುನಿ ಆ ನೀರನ್ನ ತಗೊಂಡ್ ಹೋಗಿ ಬುಜ್ಜಿಗೆ ಕುಡಿಯಕ್ಕೆ ನೀರ್ ಕೊಟ್ಲು. ಅವಳ ದಾಹನ ತೀರ್ಸದ್ಲು. ಇನ್ನೊಂದ್ ಕಡೆ ಚಿಚುಕಾಗೆ ಟುನಿಯ ಮನೆಯ ಸುತ್ತಮುತ್ತ ತಿರುಗಾಡ್ತಾ ಇದ್ಲು, ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೋಡಕ್ಕೆ. ಆವಾಗ್ಲೇ ಅಲ್ಲಿಗೆ ಬರುವ ನೀರ್ ಪೈಪು ಕಟ್ಟಾಗಿರೋದನ್ನ ಅವಳು ನೋಡಿದ್ಲು. ತುನಿ, ಇಲ್ಲಿ ಬಾ. ನಿನ್ ಮನೆಗೆ ಬರುವ ಪೈಪ್ನ ಯಾರೋ ಕಟ್ ಮಾಡಿದ್ದಾರೆ, ಅದಕ್ಕೇನೆ ಮನೆಯೊಳಗೆ ನೀರ್ ಬರ್ಲಿಲ್ಲ. ನಿನ್ನ ಮನೆಗೆ ಬರುವ ಪೈಪ್ನ ಯಾರ್ ಕಟ್ ಮಾಡಿರ್ತಾರೆ? ಅದನ್ನ ನೋಡಿ ಟುನಿ, ಅಯ್ಯೋ, ಕಟ್ ಮಾಡಿದ್ರ? ಯಾರ್ ಮಾಡಿರ್ತಾರೆ? ಓ, ಬೆಳಿಗ್ಗೆ ಚೋಟು ಮಗಿಯವರು ನನ್ ಮನೆಗ್ ಬಂದು ಹಣ ಕೇಳಿದ್ರು. ಆದ್ರೆ ನನ್ ಹಣ ಕೊಡ್ಲಿಲ್ಲ. ನನ್ನ ಗರ್ವವನ್ನು ಕಡಿಮೆ ಮಾಡ್ಲಿಕ್ಕೇನೆ ಅವರು ಈ ರೀತಿ ಮಾಡಿರ್ತಾರೆ. ಇದ್ರಲ್ಲಿ ಅವ್ರದ್ದು ತಪ್ಪಿಲ್ಲ, ತಪ್ಪೆಲ್ಲ ನಂದೇ. ನಾನು ನನ್ನ ಒಳ್ಳೆ ಸ್ನೇಹಿತರನ್ನ ಕಳ್ಕೊಂಡೆ. ತುನಿ, ಯಾರೇ ಆದ್ರೂ ಕೋಪದಲ್ಲಿದ್ದಾಗ ಇದೇ ರೀತಿ ಮಾಡ್ತಾರೆ. ಆದ್ರೆ ನಾನ್ ನಿನ್ನ ಬಿಡೋದಿಲ್ಲ. ನನ್ನ ಹತ್ರ ಪ್ಲಂಬಿಂಗ್ ಕೆಲಸ ಮಾಡೋ ಪೈಪ್ಗಳೆಲ್ಲ ಇದೆ, ಅದನ್ನ ತಗೊಂಬಂದು ನಾನು ಸರಿಪಡಿಸ್ತೀನಿ. ಚಿಚುಕಾಗೆ ತಕ್ಷಣ ಅವಳ ಮನೆಗೆ ಹೋಗಿ ಅವಳ ಹತ್ರ ಇರುವ ಗಮ್ಮು, ಟೇಪು, ಟೂಲ್ಸು ಎಲ್ಲಾನು ತಗೊಂಡ್ ಬಂದು ಒಡೆದೋಗಿದ್ದ ಆ ಪೈಪನ್ನ ಸರಿ ಮಾಡಿದ್ಲು. ಇವಾಗ ಟೊನಿಯ ಮನೆಯಲ್ಲಿ ಎಲ್ಲ ಕಡೆನೂ ನೀರು ಬರ್ತಾ ಇತ್ತು. ಆವಾಗ ಟೊನಿ ತುಂಬಾನು ಸಂತೋಷದಿಂದ ಚಿಚು ಹತ್ರ ಬಂದು, ಚಿಚ್ಚು, ಇವಾಗ ನನ್ನ ಕಣ್ಣಿನಿಂದ ಗರ್ವ ಹೋಗಿ ಈ ಒಳ್ಳೆ ಪ್ರಪಂಚ ಕಾಣ್ತಾ ಇದೆ. ನನ್ನ ಮನೆ ದೊಡ್ಡದಾಗಿರ್ಬೋದು, ಆದ್ರೆ ನನ್ನ ಮನಸ್ಸು ಚಿಕ್ಕದು. ನಿನ್ನ ಮನೆ ಚಿಕ್ಕದಾಗಿರ್ಬೋದು, ಆದ್ರೆ ನಿನ್ನ ಮನಸ್ಸು ದೊಡ್ಡದು. ನಾನು ಹಣ ಇರುವ ಗರ್ವದಿಂದ ತಪ್ಪು ಮಾಡ್ಬಿಟ್ಟೆ. ಇನ್ ಮುಂದೆ ಹಣ ಇದೆ ಅಂತ ಆ ರೀತಿ ನಡ್ಕೊಳ್ಳೋದಿಲ್ಲ. ನನ್ನನ್ನು ಕ್ಷಮಿಸಿ ಸ್ನೇಹಿತರೆ. ಚಿಚು ನಗುತ್ತಾ, ಪರವಾಗಿಲ್ಲ ತುನಿ, ನಾವು ಅಕ್ಕಪಕ್ಕದಲ್ಲೇ ಮನೆಯನ್ನು ಕಟ್ಕೊಂಡು ಇದ್ದೀವಿ. ಕಷ್ಟ ಬಂದಾಗ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಇರ್ಬೇಕು. ಸರಿ, ನಾಳೆ ಬೆಳಿಗ್ಗೆನೆ ಮಗಿ ಚೋಟು ಅವರ ಮನೆಗೆ ಹೋಗಿ ಅವ್ರ ಜೊತೆ ಕ್ಷಮೆ ಕೇಳು. ಖಂಡಿತ ಚಿಚ್ಚು, ನಾನು ಅವರಿಗೆ ಕೂಡ ಸಹಾಯ ಮಾಡ್ತೀನಿ. ನನಗೆ ಒಳ್ಳೆ ಬುದ್ಧಿ ಬಂತು. ಆ ದಿನದಿಂದ ಟೊನಿಗುಬ್ಬಚ್ಚಿ ಅವಳ ಅಹಂಕಾರ, ಗರ್ವ ಎಲ್ಲಾನು ಬಿಟ್ಲು. ಚಿಚುನ ಮಾತ್ರ ಅಲ್ಲ, ಆ ಊರಿನಲ್ಲಿರುವ ಎಲ್ಲ ಪಕ್ಷಿಗಳ ಜೊತೆನೂ ತುಂಬಾ ಚೆನ್ನಾಗಿ ಮಾತಾಡಕ್ಕೆ ಶುರು ಮಾಡಿದ್ಲು. ಅವ್ರಿಗೆ ಸಹಾಯ ಅಂತ ಬಂದಾಗ ಅವ್ರಿಗೆ ಸಹಾಯ ಮಾಡೋಕ್ಕೂ ಕೂಡ ಮುಂದೆ ನಿಲ್ತಾ ಇದ್ಲು. ಇವಾಗ ಅವಳ ಜೀವನ ತುಂಬಾ ಚೆನ್ನಾಗಿತ್ತು. ಮಳೆಯಲ್ಲಿ ಜಿಪುಣಿ ಕಾಗೆ. ಆಕಾಶದಲ್ಲಿದ್ದ ಮೋಡಗಳು ಎಲ್ಲಾನು ಕಪ್ಪಾಗಿ ಬದಲಾಯಿತು. ಜೋರಾಗಿ ಗಾಳಿನೂ ಬೀಸ್ತಾ ಇತ್ತು. ಆವಾಗ ಗುಡುಗು ಮಿಂಚು ಶಬ್ದದೊಂದಿಗೆ ಮಳೆ ಸುರಿಯಕ್ಕೆ ಶುರುವಾಯಿತು. ಜೋರಾಗಿ ಬರ್ತಾ ಇದ್ದ ಮಳೆಗೆ ಮರದಲ್ಲಿದ್ದ ಎಲೆಗಳು ಎಲ್ಲಾನು ಉದುರಿ ಹೋಗ್ತಾ ಇತ್ತು. ಊರಿನ ಮಧ್ಯದಲ್ಲಿರುವ ಚಿಚುಕಾಗೆಯ ಮನೆ ಅದು. ಚಿಚುಕಾಗೆ ಮನೆ ಶೀಟ್ ಮನೆ ಅನ್ನೋದ್ರಿಂದ ಮಳೆ ನೀರು ಟಪ್ ಟಪ್ ಅಂತ ಬೀಳೋ ಶಬ್ದ ಕೇಳಿ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಕೂಡ ಸ್ವಲ್ಪ ಹೆದರ್ತಾ ಇದ್ರು. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇತ್ತು. ಚಿನ್ನಿಗೆ ತುಂಬಾನು ಬೇಜಾರಾಗ್ತಾ ಇತ್ತು. ಚಿನ್ನು ಅವನ ಹೊಟ್ಟೆನ ಹಿಡ್ಕೊಂಡು ಅವನ ತಾಯಿ ಹತ್ರ, ಅಬ್ಬೋ, ಏನಮ್ಮ, ಹೊರಗಡೆ ಮಳೆ ಇಷ್ಟು ಜೋರಾಗಿ ಬೀಸ್ತಾ ಇದೆ, ಗಾಳಿ ಕೂಡ ಜೋರಾಗಿದೆ. ಈ ತಂಪಾದ ಗಾಳಿಗೆ ಹೊಟ್ಟೆಯಲ್ಲಿ ನನಗೆ ತುಂಬಾನೇ ಹಸಿವಾಗ್ತಾ ಇದೆ. ನನಗೆ ಈ ಕ್ಲೈಮೇಟಿಗೆ ಬಿಸಿ ಬಿಸಿ ಬಜ್ಜಿ ಮಾಡಿ ಕೊಡಿ. ಬೇಗ ಅಡಿಗೆ ಮನೆಗೆ ಹೋಗಿ ಬಜ್ಜಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಮಾಡಿ ಕೊಡಿ. ಆವಾಗ ಚಿಚುಕಾಗೆ ಜೋರಾಗಿ, ಏನು, ನಿನಗೆ ಬಿಸಿ ಬಿಸಿ ಬಜ್ಜಿ ಮಾಡಿ ಕೊಡ್ಬೇಕಾ? ಇವಾಗ ಮಾರ್ಕೆಟಲ್ಲಿ ಎಣ್ಣೆ ದರ ಎಷ್ಟಿದೆ ಅಂತ ಗೊತ್ತಾ? ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಎಣ್ಣೆ ರೇಟ್ ಕೇಳಿದ್ರೇನೆ ನನಗೆ ಎದೆ ಬಡ್ಕೊಳ್ವ ಹಾಗಿದೆ. ಇನ್ನು ಗ್ಯಾಸ್ ರೇಟು ಆಕಾಶದ ಎತ್ತರಕ್ಕೆ ಹೋಗ್ತಾ ಇದೆ. ನನಗೆ ಅನವಶ್ಯಕವಾಗಿ ಎಣ್ಣೆಗೆ, ಗ್ಯಾಸಿಗೆ ಹಣ ಖರ್ಚು ಮಾಡಿ ನಿನಗೆ ಬಜ್ಜಿ ಮಾಡಿ ಕೊಡ್ಲಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಚಿನ್ನುಕಾಗೆ ತುಂಬಾ ಬೇಜಾರಿಂದ, ಅಮ್ಮ, ಏನಮ್ಮ ನೀವು ಈ ರೀತಿ ಮಳೆಯಲ್ಲಿ ಕೂಡ ನನಗೋಸ್ಕರ ಬಿಸಿ ಬಿಸಿ ಏನು ಮಾಡಿ ಕೊಡೋದಿಲ್ಲ? ಅಷ್ಟೊಂದು ಜಿಪುಣಿನ? ಬುಜ್ಜಿ ಬನ್ನುವಿನ ತಾಯಿಯವರು ಮಕ್ಕಳಿಗೋಸ್ಕರ ಏನೆಲ್ಲ ಅಡಿಗೆ ಮಾಡಿ ಕೊಡ್ತಾರೆ ಗೊತ್ತಾ? ನಿನ್ನ ಹಾಗೆ ಯಾರು ಕೂಡ ಜಿಪುಣತನದಲ್ಲಿ ಇರೋದಿಲ್ಲ. ಚಿಚುಕಾಗೆ ತುಂಬಾನು ಕೋಪದಿಂದ,
ಇಲ್ ನೋಡೋ ಚಿನ್ನು, ಅವ್ರೆಲ್ಲರೂ ಶ್ರೀಮಂತರು. ಆದ್ರೆ ನಾವು ಹಾಗೇನಾ? ಅವ್ರ ಜೊತೆ ಕೂಡಿಟ್ಟ ಆಸ್ತಿ ಎಲ್ಲ ಇದೆ, ಆದ್ರೆ ನಮ್ ಜೊತೆ ಏನೋ ಇದೆ. ನಾನು ಸುಮ್ನೆ ಹಣವನ್ನು ಖರ್ಚು ಮಾಡಕ್ಕೆ ನನ್ನಿಂದ ಆಗೋದಿಲ್ಲ. ಹೌದು, ನೀನು ಬಜ್ಜಿ ತಿನ್ಬೇಕು ಅಂದೆಲ್ಲ, ನನ್ ಮೈಂಡಲ್ಲಿ ಒಂದು ಒಳ್ಳೆ ಆಲೋಚನೆ ಬಂದಿದೆ. ಚಿನ್ನುಕಾಗಿ ಅದನ್ ಕೇಳಿ ಆಶ್ಚರ್ಯದಿಂದ, ಬಜ್ಜಿ ಮಾಡದೆ ತಿನ್ಲಿಕ್ಕೆ ನಿನ್ ಜೊತೆ ಐಡಿಯಾ ಇದೆಯಾ? ಏನಮ್ಮ ಐಡಿಯಾ? ಮತ್ತೆ ಏನಾದ್ರೂ ಸುಳ್ಳು ಹೇಳಿದ್ರೆ ಆಮೇಲೆ ನಾನು ಸುಮ್ನೆ ಇರೋದಿಲ್ಲ. ಚಿಚುಕಾಗೆ ಹೆಮ್ಮೆಯಿಂದ ನಗುತ್ತಾ, ಅಯ್ಯೋ ಹುಚ್ಚು ಮಗನೇ, ನಿನಗೆ ಇಲ್ಲಿ ಈ ಮಳೆಗೆ ಹೇಗೆ ಬಿಸಿ ಬಿಸಿ ಬಜ್ಜಿ ಬೋಂಡ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತೋ, ಊರೊಳಗಿರುವ ಪಕ್ಷಿಗಳಿಗೆ ಕೂಡ ಅದೇ ರೀತಿ ಬಿಸಿ ಬಿಸಿ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಹೌದಮ್ಮ, ಈ ತಂಪಾದ ಕ್ಲೈಮೇಟಿಗೆ ಯಾರಿಗೆ ಆದ್ರೂ ಕೂಡ ತಿನ್ಬೇಕು ಅನ್ಸುತ್ತೆ. ಆದ್ರೆ ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಚಿಚುಕಾಗೆ ಕಣ್ ಹೊಡೆದು ತನ್ನ ಮಗನ ಹತ್ರ, ಅಲ್ಲೇ ಕಣೋ ಇರೋದು ಟ್ವಿಸ್ಟೇ. ನಾನಿವಾಗ ಊರೊಳಗೆ ಎಲ್ಲಾ ಪಕ್ಷಿಗಳ ಮನೆಗೆ ಹೋಗ್ತೀನಿ. ಎಲ್ಲಾ ಪಕ್ಷಿಗಳು ಕೂಡ ನಿನ್ನ ಹಾಗೇನೆ ಬಿಸಿ ಬಿಸಿ ಏನಾದ್ರೂ ತಿನ್ಬೇಕು ಅಂತ ಏನಾದ್ರೂ ಮಾಡ್ಕೊಂಡು ತಿಂತಾ ಇರ್ತಾರೆ. ನಾನು ಪ್ರತಿಯೊಬ್ಬರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತು ಮಾತನಾಡಿ ನಿನಗೋಸ್ಕರ ಪಾರ್ಸೆಲ್ ತರ್ತೀನಿ. ಅದುವರೆಗೆ ನೀನು ಮನೆಯಲ್ಲೇ ಇರು. ಚಿನ್ನುಕಾಗೆ ಅದನ್ನ ಕೇಳಿ ತುಂಬಾ ಆಶ್ಚರ್ಯದಿಂದ, ಅಮ್ಮ, ನೀವು ಸಾಧಾರಣವಾದವಳಲ್ಲ. ಈ ಬೀಸ್ತಾ ಇರುವ ಮಳೆಯಲ್ಲಿ ಫ್ರೀಯಾಗಿ ಸಿಗುತ್ತೆ ಅಂತ ಹೋಗ್ತಾ ಇದ್ದೀರಾ? ನಿಮ್ನ ನೋಡಿ ಅವರು ಕೊಡ್ತಾರಾ ಬಾಗ್ಲಾಕೋತಾರೋ? ನನ್ನ ನೋಡಿ ಬಾಗ್ಲೆಲ್ಲ ಹಾಕಕ್ಕಾಗಲ್ಲ ಕಣೋ. ನಾನು ಹೇಗೆ ಯಾಕ್ಟ್ ಮಾಡ್ತೀನಿ ಅಂತ ನಿಂಗೆ ಗೊತ್ತಾ? ನೀನು ವೆಯ್ಟ್ ಮಾಡ್ತಾ ಇರು, ನಾನು ಬರುವಾಗ ನಿನಗೋಸ್ಕರ ತಿಂಡಿ ಖಂಡಿತ ತಗೊಂಡ್ಬರ್ತೀನಿ. ಚಿಚುಕಾಗೆ ತುಂಬಾನು ಉತ್ಸಾಹದಿಂದ ಒಂದು ಛತ್ರಿನ ಹಿಡ್ಕೊಂಡು ಕೈಯಲ್ಲೊಂದು ಕವರ್ ಹಿಡ್ಕೊಂಡು ಮನೆಯಿಂದ ಹೊರಗಡೆ ಬಂದ್ಲು. ಮೊದ್ಲು ಅವಳು ಎಲ್ಲರಿಗಿಂತ ತುಂಬಾನೇ ಚೆನ್ನಾಗಿ ಗೊತ್ತಿರುವ ಟುನಿ ಮನೆಗೆ ಹೋದ್ಲು. ಟುನಿಗುಬ್ಬಚ್ಚಿ ಅವಳ ಮನೆಯಲ್ಲಿ ಮಳೆಗೋಸ್ಕರ ಬಿಸಿ ಬಿಸಿ ಮೆಣಸಿನ ಬಜ್ಜಿ ಮಾಡ್ತಾ ಇದ್ಲು. ಆ ಬಜ್ಜಿಯ ಪರಿಮಳ ಮನೆ ಇಡೀ ಹರಡ್ತಾ ಇತ್ತು. ಬುಜ್ಜಿಗುಬ್ಬಚ್ಚಿ ಸಂತೋಷದಿಂದ ಆ ಬಜ್ಜಿಗೋಸ್ಕರ ಕಾಯ್ತಾ ಇದ್ಲು. ಆವಾಗ್ಲೇ ಚಿಚುಕಾಗೆ ಅಲ್ಲಿಗೆ ಬಂದು ಟುನಿ ಮನೆಯ ಬಾಗಿಲನ್ನ ತಟ್ಟಿದ್ಲು. ಟುನಿ ಹೊರಗಡೆ ಬಂದು ನೋಡಿದ್ಲು. ಅರೆ ಚಿಚ್ಚು, ಇಷ್ಟೊಂದು ಜೋರಾದ ಮಳೆಯಲ್ಲಿ ಕೊಡೆ ಇಟ್ಕೊಂಡು ನನ್ನನ್ನು ಹುಡ್ಕೊಂಡು ನನ್ನ ಮನೆಗೆ ಬಂದಿದೀಯ? ಏನಾದ್ರೂ ಅರ್ಜೆಂಟಾ? ಏನಾದ್ರೂ ತೊಂದ್ರೆನಾ? ಚಿಚುಕಾಗೆ ಚಳಿಯಲ್ಲಿ ನಡ್ಗೋತರ ತುಂಬಾ ಬೇಜಾರಾಗಿ ಮುಖ ಇಟ್ಕೊಂಡು, ಅಯ್ಯೋ ಏನ್ ಮಾಡೋದು ನೀ? ನನ್ನ ಮನೆ ಗುಡಿಸಲು ಮನೆ ಅಲ್ವಾ? ಮಳೆಗೆ ಅಲ್ಲಲ್ಲಿ ಸೋರ್ತಾ ಇದೆ. ನನ್ನ ಮಗ ಚಳಿಗೆ ಮಲ್ಕೊಂಡ. ನಾನು வீட்டில் ஒண்டியா இருந்தேன்னா எனக்கும் ஏதோ ஒரு மாதிரியா இருந்தது. நீ தான் என்னோட ஃப்ரெண்ட் ஆச்சே, அதான் கொஞ்ச நேரம் பேசிட்டு போலான்னு வந்தேன். ஆமா, என்ன சமைக்கிற? வாசனை நல்லா கமகமான்னு வருது. ಟುನಿಗುಬ್ಬಚ್ಚಿ ನಗುತ್ತಾ, ಹೌದು ಚಿಚ್ಚು, ಹೊರಗಡೆ ತುಂಬಾ ಮಳೆ ಅಲ್ವಾ? ಈ ಮಳೆಗೆ ಬಿಸಿ ಬಿಸಿ ಬಜ್ಜಿ ಬೋಂಡ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಹಾಕ್ತಾ ಇದ್ದೀನಿ. ಸರಿ ಬಾ, ಬಿಸಿಗೆ ಬಂದು ಒಂದೆರಡು ತಿನ್ನು. ಬಂದು ಕೂತ್ಕೋ ಚಿಚ್ಚು. ಚಿಚುಕಾಗೆ ತುಂಬಾ ಖುಷಿಯಾಗಿ, ಅಬ್ಬಾ, ನನ್ನ ಪ್ಲಾನು ಮೊದಲನೇ ಮನೆಯಲ್ಲೇ ಸಕ್ಸಸ್ ಆಗಿ ಹೋಗಿದೆ. ತುನಿ, ನೀನು ಎಷ್ಟು ಒಳ್ಳೆಯವಳು, ಒಳ್ಳೆ ಮನಸ್ಸಿರೋವಳು. ನನಗೆ ಬಿಸಿ ಬಿಸಿ ಬಜ್ಜಿ ಹಾಕ್ತಾ ಇದೀಯ, ನೀನು ತುಂಬಾ ಒಳ್ಳೆಯವಳು. ಬುಜ್ಜಿ ಕೋಪದಿಂದ ಚಿಚುನ ನೋಡಿ, ಚಿಚ್ಚು ಅತ್ತೆ, ನೀವು ಬಂದಾಗಿಂದ ಆಲ್ರೆಡಿ 3 ಬಜ್ಜಿನ ತಿನ್ಬಿಟ್ಟಿದ್ದೀರಾ. ನಮ್ಮ ಅಮ್ಮ ನನಗೋಸ್ಕರ ಮೊದಲು ಕೊಡ್ಬೇಕು ಅಂತ ಬಿಸಿ ಬಿಸಿ ಬಜ್ಜಿ ಮಾಡಿದ್ರು. ಚಿಚುಕಾಗೆ ಬುಜ್ಜಿಯ ಕೆನ್ನೆನ ಗೆಂಟಿ ನಗುತ್ತಾ, ಅಯ್ಯೋ ನನ್ ಮುದ್ದು ಮಗಳೇ, ನಿಮ್ಮಮ್ಮ ನಿನ್ಗೋಸ್ಕರ ಮತ್ತೆ ಮಾಡ್ಕೊಡ್ತಾಳೆ ಕಣೆ. ಬುಜ್ಜಿ, ನಿಜವಾಗ್ಲೂ ಈ ಬಜ್ಜಿ ಎಷ್ಟೊಂದು ಸೂಪರ್ ಆಗಿದೆ ಗೊತ್ತಾ? ರೆಸ್ಟೋರೆಂಟ್ ಅಲ್ಲಿ ಕೂಡ ಈ ರೀತಿ ಬಜ್ಜಿ ಸಿಗೋದಿಲ್ಲ, ಅಮೃತದಂಗಿದೆ. ಟುನಿ ಸಂತೋಷದಿಂದ, ಥ್ಯಾಂಕ್ ಯು ಚಿಚ್ಚು. ಸರಿ ಸರಿ, ತಿನ್ನು ತಿನ್ನು. ಈ ಮಳೆಯಲ್ಲಿ ಈ ರೀತಿ ಬಜ್ಜಿ ತಿನ್ನೋದು ತುಂಬಾ ಖುಷಿ ಅಲ್ವಾ? ಚಿಚುಕಾಗೆ ಅವಳ ಪ್ಲೇಟಲ್ಲಿ ಇಟ್ಟಿದ್ದ ಎಲ್ಲಾ ಬಜ್ಜಿಗಳನ್ನ ಅವಳೊಬ್ಳೆ ಕೂತ್ಕೊಂಡು ತಿನ್ಲು. ಆಮೇಲೆ ಅವಳ ಹತ್ರ ಇರೋ ಚೀಲನ ನೋಡಿ ಬೇಜಾರಾಗಿ ಮುಖ ಇಟ್ಕೊಂಡ್ಲು. ಆವಾಗ ಚಿಚುಕಾಗೆ ಅವಳ ಕಣ್ಣೀರನ್ನ ಒರೆಸ್ಕೊಂಡು, ಅಯ್ಯೋ ತುನಿ, ಈ ಬಿಸಿ ಬಿಸಿ ಬಜ್ಜಿನ ತಿಂತಾ ಇರುವಾಗ ಮನೆಯಲ್ಲಿರುವ ನನ್ನ ಮಗನ ಯೋಚನೆ ಆಗ್ತಾ ಇದೆ. ಪಾಪ, ನನ್ ಮಗ ಮನೆಯಲ್ಲಿ ಒಬ್ನೇ ಕೂತ್ಕೊಂಡು ಹಸಿವಾಗ್ತಾ ಇದೆ ಅಂತ ಅಳ್ತಾ ಇದ್ದಾನೆ. ಈ ಬಜ್ಜಿನ ಅವನಿಗೋಸ್ಕರ ಬ್ಯಾಗಲ್ಲಿ ಹಾಕೋತೀನಿ. ಇದನ್ನ ತಿನ್ಮೇಲೆ ನಮ್ಮ ಅಮ್ಮ ತುಂಬಾ ಒಳ್ಳೆಯವರು ಅಂತ ಆದ್ರೆ ಆಲೋಚನೆ ಮಾಡ್ತಾನಲ್ವಾ? ತುನಿ ಅದನ್ನ ಕೇಳಿ ಬೇಜಾರಿಂದ, ಅಯ್ಯೋ ಚಿನ್ನು ಪಾಪ. ಸರಿ, ಈ 4 ಬಜ್ಜಿನ ಒಂದು ಎಲೆಯಲ್ಲಿ ಹಾಕಿ ಕೊಡ್ತೀನಿ, ಅವನಿಗೆ ತಗೊಂಡೋಗ್ ಕೊಡು, ಸರಿನಾ? ತುನಿ, ನೀನು ತುಂಬಾ ಒಳ್ಳೆಯವಳು. ಸರಿ, ನಾನು ಇನ್ನು ಸ್ವಲ್ಪ ಮುಂದೆ ಹೋಗಿ ಬರ್ತೀನಿ. ತುನಿ ಕೊಟ್ಟ ಬಜ್ಜಿನ ಚೀಲದಲ್ಲಿ ಇಟ್ಕೊಂಡು ಚಿಚುಕಾಗೆ ಅಲ್ಲಿಂದ ಚೋಟಿಗಿಳಿಯ ಮನೆಗೆ ಹೋದ್ಲು. ಚೋಟಿಗಿಳಿ ಆವಾಗ್ಲೇ ತನ್ನ ಮಗನಾದ ಬನ್ನಗೋಸ್ಕರ ಈರುಳ್ಳಿ ಪಕೋಡನ ಮಾಡಿಟ್ಲು ತಿಂತಾ ಇದ್ರು. ಆವಾಗ್ಲೇ ಚಿಚುಕಾಗೆ ಮನೆಯೊಳಗಡೆ ಬಂದ್ಲು. ಚಿಚುಕಾಗೆನ ನೋಡಿ ಚೋಟಿಗಿಳಿ ಶಾಕ್ ಆದ್ಲು. ಯಾರು? ಚಿಚ್ಚುನಾ? ಏನ್ ಚಿಚ್ಚು, ಇಷ್ಟೊಂದು ಜೋರಾದ ಮಳೆಯಲ್ಲಿ ಬಾಗಿಲು ಕೂಡ ತಟ್ಟದೆ ನೇರವಾಗಿ ಮನೆಯೊಳಗೆ ಬಂದ್ಬಿಟ್ಟೆ? ಚಿಚುಕಾಗೆ ಛತ್ರಿನ ಹತ್ರದಲ್ಲಿಟ್ಟು ಆಯಾಸದಿಂದ,
ಅಯ್ಯೋ ಚೋಟು, ನಾನ್ ಏನು ಅಂತ ಹೇಳೋದು, ಈ ಗಾಳಿಗೆ ನನ್ ಕೊಡೆ ಆರಿ ಹೋಗುವ ರೀತಿ ಇತ್ತು. ಮೊದ್ಲೇ ನನಗೆ BP ಶುಗರು ಎಲ್ಲಾನು ಇದೆ ಅಲ್ವಾ, ಅದಕ್ಕೆ ಎಲ್ಲಾದ್ರೂ ತಲೆ ತಿರುಗುವ ರೀತಿ ಇತ್ತಾ. ಸರಿ, ನಿನ್ ಮನೆಯಲ್ಲಿ ರೆಸ್ಟ್ ತಗೊಳ್ಳೋಣ ಅಂತ ಬಂದೆ. ಹೌದು, ನೀನ್ ಕೂಡ ಏನೋ ಸ್ಪೆಷಲ್ ಆಗಿ ಮಾಡಿರುವ ಹಾಗಿದೆ. ಬನ್ನು ಉತ್ಸಾಹದಿಂದ, ಹೌದು ಚಿಕ್ಕಮ್ಮ, ನಮ್ಮಮ್ಮ ಹೊರಗಡೆ ಮಳೆ ಬರ್ತಾ ಇದೆ ಅಲ್ವಾ, ಅದಕ್ಕೆ ಬಿಸಿ ಬಿಸಿಯಾದ ಈರುಳ್ಳಿ ಪಕೋಡನ ಮಾಡಿದ್ದಾರೆ. ಬನ್ನಿ ಚಿಕ್ಕಮ್ಮ, ನೀವು ಕೂಡ ಒಂದೆರಡು ತಿನ್ನಿ. ಚಿಚುಕಾಗೆ ಸಂತೋಷದಿಂದ, ಹೌದಾ ಕಣೋ ಬನ್ನು, ನಿನಗೆ ತುಂಬಾ ಒಳ್ಳೆ ಮನ್ಸು ಕಣ. ನಿನ್ನ ಅಮ್ಮನ ಹಾಗೆ ಇದ್ದೀಯ. ಆದ್ರೆ ನಿನ್ನಮ್ಮ ನೋಡು ಹೇಗೆ ಆರಾಮವಾಗಿ ಕೂತ್ಕೊಂಡಿದ್ದಾಳೆ. ಚಿಚುಕಾಗೆ ಪ್ಲೇಟಲ್ಲಿಟ್ಟ ಆ ಪಕೋಡನ ಎಲ್ಲನ ಹಾಗೇನೆ ತಿಂತ ಕೂತ್ಕೊಂಡಿದ್ಲು. ಅದನ್ನ ನೋಡ್ತಾ ಇದ್ದ ಚೋಟಿಗಿಳಿಗೆ ತುಂಬಾನು ಶಾಕ್ ಆಯ್ತು. ಚೋಟು ಅವಳ ಮನ್ಸಲ್ಲಿ, ಈ ಚಿಚ್ಚು ಯಾವಾಗ್ಲೂ ಹೀಗೇನೆ, ತುಂಬಾನೇ ಚಿಪ್ಪುಣಿ. ನೋಡಿ ಹೇಗೆ ತಿಂತಿದ್ದಾಳೆ ಅಂತ. ಏನ್ ಚಿಚ್ಚು, ನಿಧಾನ ತಿನ್ನು, ನೋಡು ಗಂಟ್ಲಲ್ಲಿ ಸಿಕ್ಕಾಕೊಳ್ಳುವ ಹಾಗಿದೆ. ಆವಾಗ ಚಿಚ್ಚು, ಹಬ್ಬಾ ಚೋಟು, ನಿನ್ನ ಹಾಗೆ ಇಷ್ಟೊಂದು ಕ್ರಿಸ್ಪಿಯಾಗಿ ಯಾರಿಂದಲೂ ಪಕೋಡ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇದನ್ನ ತಿನ್ನುವಾಗ ನನಗೆ ಅಳು ಬರ್ತಾ ಇದೆ. ಯಾಕೆ? ನಾನು ಪಕೋಡದಲ್ಲಿ ಖಾರ ಏನೂ ಹಾಕಿಲ್ವಲ್ಲ? ಅಯ್ಯೋ ಅದೆಲ್ಲ, ಮನೇಲಿ ನನ್ ಮಗ ಈ ಮಳೆಗೆ ಬಿಸಿ ಬಿಸಿ ಏನಾದ್ರೂ ಮಾಡ್ಕೊಡು ಅಂತ ಕೇಳ್ದ. ಆದ್ರೆ ನಾನು ಬಡವಿ ಅಲ್ವಾ, ನನ್ ಮನೇಲಿ ಎಣ್ಣೆ ಯಾವ್ದೂ ಇಲ್ಲ. ಅದಕ್ಕೇನೆ ಬೇಜಾರಾಗ್ಬಿಡ್ತು. ಈ ಉಳಿದ ಪಕೋಡನ ಈ ಬ್ಯಾಗಲ್ಲಿ ಹಾಕಿ ಕೊಟ್ರೆ ನಾನು ನನ್ ಮನೆಗ್ ತಗೊಂಡೋಗ್ತೀನಿ. ಚೋಟಿಗಿಳಿ ಕೋಪದಿಂದ, ಸರಿ ಸರಿ, ಸಾಕು ಸಾಕು, ನಿಲ್ಸು ನಿನ್ನ ನಾಟಕನ. ನಿನ್ನ ಜಿಪ್ಪಡತನವನ್ನು ನೋಡಿ ನೋಡಿ ನನ್ ತಲೆ ಕೆಟ್ಟೋಗಿದೆ. ಸರಿ, ಈ ಪಕೋಡನ ಬ್ಯಾಗಲ್ಲಿ ಹಾಕೋ. ಚೋಟು, ನಿಜವಾಗ್ಲೂ ನೀನು ದೇವತೆ. ಸರಿ, ನಾನು ಹೋಗಿ ಬರ್ತೀನಿ. ಚೋಟಿಗಿಳಿ ಕೊಟ್ಟ ಆ ಪಕೋಡನ ಬ್ಯಾಗಲ್ಲಿ ಹಾಕೊಂಡು ಚಿಚುಕಾಗೆ ಲೂಸಿಯ ಮನೆಗೆ ಬಂದ್ಲು. ಲೂಸಿಯ ಮನೆಯಂತೂ ತುಂಬಾನೇ ಕ್ಲೀನ್ ಆಗಿತ್ತು. ಅವಳು ಬಿಸಿ ಬಿಸಿ ಉದ್ದಿನ ವಡೆ ಮಾಡಿ ಅದನ್ನ ತಿಂತಾ ಇದ್ಲು. ಅದರ ಪರಿಮಳ ಬೀದಿ ಇಡೀ ಹರಡ್ತಾ ಇತ್ತು. ಆವಾಗ್ಲೇ ಚಿಚುಕಾಗೆ ಛತ್ರಿ ಹಿಡ್ಕೊಂಡು ಲೂಸಿಯ ಮನೆಯೊಳಗಡೆ ಹೋದಾಗ ಲೂಸಿ ಅವಳನ್ನ ನೋಡಿ ಶಾಕ್ ಆದ್ಲು. ಬಾ ಚಿಚ್ಚು, ಏನು ಈ ಮಳೆಯಲ್ಲಿ ಕೊಡೆ ಹಿಡ್ಕೊಂಡು ಹೊರಗ್ ಬಂದಿದೀಯಾ? ಹೊರಗೆ ವಾತಾವರಣ ತುಂಬಾ ತಂಪಾಗಿದೆ ಅಲ್ವಾ? ಚಿಚ್ಚು ಚಳಿಗೆ ಕಷ್ಟಪಡ್ತಾ ಇರೋ ನಾಟಕ ಮಾಡಿ, ಹೌದು ಚೋಟು, ಮಳೆಯಲ್ಲಿ ಒಬ್ಳೆ ಕೂತ್ಕೊಂಡಿರಕ್ಕೆ ಬೇಜಾರಾಯ್ತಾ? ಅದಕ್ಕೆ ನಿನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡೋಗೋಣ ಅಂತ ಬಂದೆ. ಹೌದು, ಏನಿದು? ಓ, ವಡೆ ಮಾಡ್ದ? ವಡೆ ನೋಡು ಎಷ್ಟು ಮೆತ್ತಗೆ ಕಾಣಿಸ್ತಾ ಇದೆ. ಹೌದು ಚಿಚ್ಚು, ಈ ಮಳೆಗೆ ಬಿಸಿ ಬಿಸಿ ವಡೆ ಖಾರ ಚಟ್ನಿ ತಿಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸರಿ ಬಾ, ನೀನು ಒಂದು ತಿಂದು ನೋಡು. ಚಿಚ್ಚು ಲೂಸಿ ಕೊಟ್ಟ ವಡೆನ ತಿಂದ್ಕೊಂಡು, ಅಬ್ಬಾ ಲೂಸಿ, ಈ ವಡೆ ತಿಂದ್ರೆ ಎಷ್ಟೊಂದು ಬಾಯಲ್ಲಿ ಕರಗುವ ರೀತಿ ಇದೆ. ಆದ್ರೆ ನನ್ ಮಗನಿಗೆ ವಡೆ ಅಂದ್ರೆ ತುಂಬಾ ಇಷ್ಟ. ಅವನಿಗೆ ಏನೂ ಇಲ್ಲ. ಅಯ್ಯೋ ಯಾಕೆ ಚಿಚ್ಚು, ಮನೆಯಲ್ಲಿ ಅಕ್ಕಿ ಇಲ್ವಾ? ಅಕ್ಕಿ ಎಲ್ಲ ಇದೆ, ಆದ್ರೆ ಎಣ್ಣೆ ಇಲ್ಲ. ನಾನು ಬಡವಿ ಅಲ್ವಾ, ಎಣ್ಣೆ ತಗೊಂಡು ವಡೆ ಎಲ್ಲ ಮಾಡ್ಲಿಕ್ಕೆ ನನ್ನಿಂದ ಆಗೋದಿಲ್ಲ. ಸರಿ, ನೀನು ಒಂದು 2 ವಡೆನ ನನ್ನ ಬ್ಯಾಗಿಗೆ ಹಾಕಿದ್ರೆ ಇದನ್ನ ತಗೊಂಡೋಗಿ ನನ್ನ ಮಗನಿಗೆ ಕೊಡ್ತೀನಿ. ಅವನು ಹಸಿವಲ್ಲಿರ್ತಾನಲ್ವಾ. ಅಯ್ಯೋ ಪಾಪ, ಮಕ್ಕಳಿಗೆ ತಿಂಡಿ ಕೊಡದೆ ಮಾತ್ರ ಇರಬಾರ್ದು. ಸರಿ, ಈ 3 ವಡೆನ ಬ್ಯಾಗಲ್ಲಿ ಹಾಕೋ. ಅಯ್ಯೋ ಲೂಸಿ, ನಿನಗೆ ತುಂಬಾ ಧನ್ಯವಾದಗಳು. ನಾನು ಬರ್ಲಾ? ಲೂಸಿ ಕೊಟ್ಟ ವಡೆನ ಚೀಲದಲ್ಲಿ ಹಾಕೊಂಡ್ಲು ಚಿಚುಕಾಗೆ. ಈಗಾಗ್ಲೇ ಚಿಚುಕಾಗಿಯ ಬ್ಯಾಗಲ್ಲಿ ಬಜ್ಜಿ, ವಡೆ, ಪಕೋಡ ಎಲ್ಲಾನು ಇತ್ತು. ಆದ್ರೂ ಕೂಡ ಅವಳಿಗೆ ಆಸೆಯಂತೂ ಕಮ್ಮಿ ಆಗ್ಲೇ ಇಲ್ಲ. ಅವಳು ಮಹಿ ಹದ್ದಿನ ಮನೆಗೆ ಹೋದ್ರೆ ಏನಾದ್ರೂ ಸ್ವೀಟ್ ಸಿಗುತ್ತೆ ಅಂತ ಅನ್ಕೊಂಡು ಅಲ್ಲಿಗೆ ಹೋದ್ಲು. ಆದ್ರೆ ಮಹಿಯ ಮನೆ ಪರಿಸ್ಥಿತಿ ಬೇರೆ ತರ ಇತ್ತು. ಮಹಿ ತುಂಬಾನು ಬೇಜಾರಿಂದ ಇದ್ಲು. ಅಯ್ಯೋ ಏನಿದು, ಮಳೆನೋ ಗೊತ್ತಿಲ್ಲ. ಹೊರಗಡೆ ಹೋಗಿ ಏನಾದ್ರೂ ತರೋಣ ಅಂದ್ರೆ ಹೊರಗಡೆ ಮಳೆ ಬೀಸ್ತಾ ಇದೆ. ಯಾರಾದ್ರೂ ಏನಾದ್ರೂ ನನಗೆ ಕೊಟ್ರೆ ಚೆನ್ನಾಗಿರುತ್ತೆ ಹಾಗಂತ ಹೇಳ್ತಾ ಇದ್ಲು ಮಹಿ. ಅದನ್ ಕೇಳಿಸ್ಕೊಂಡ ಚಿಚ್ಚು, ಅಯ್ಯಯ್ಯೋ, ಈ ಮಗಿ ಮಾತ್ರ ನನ್ನ ನೋಡಿದ್ರೆ ಇಷ್ಟೊತ್ತು ನನ್ನ ಸಂಪಾದನೆ ಮಾಡಿದೆಲ್ಲ ಅದರ ಬಾಯಿಗೇನೆ ಕೊಡ್ಬೇಕಾಗುತ್ತೆ. ಹಾಗೆ ಅನ್ಕೊಂಡು ಚಿಚುಕಾಗೆ ಅವಳ ಮನೆಗೆ ಹೋದ್ಲು. ಅಲ್ಲಿ ಚಿನ್ನು ತನ್ನ ತಾಯಿಗೋಸ್ಕರ ಹೊರಗಡೆ ಕೂತ್ಕೊಂಡು ಕಾಯ್ತಾ ಇದ್ದ. ಆವಾಗ್ಲೇ ಚಿಚುಕಾಗೆ ಮನೆಯೊಳಗಡೆ ಹೋಗಿ ಅವಳು ತಗೊಂಡ್ ಬಂದ ತಿಂಡಿಗಳನ್ನೆಲ್ಲ ಚಿನ್ನುಗೆ ಕೊಟ್ಲು. ಚಿನ್ನು ಆಶ್ಚರ್ಯದಿಂದ, ಏನಮ್ಮ ಇಷ್ಟೊಂದು ತಿಂಡಿಗಳ, ನೀನ್ ತುಂಬಾ ಗ್ರೇಟ್ ಅಮ್ಮ ಹಾಗಂತ ಹೇಳ್ದ ಚಿನ್ನು. ಹಾಗೆ ಚಿಚ್ಚು ಅವಳ ಬುದ್ಧಿವಂತಿಕೆಯಿಂದ ತನ್ನ ಮಗನಿಗೆ ಸುಮಾರು ತಿಂಡಿಗಳನ್ನ ತಗೊಂಡ್ ಬಂದ್ ಕೊಟ್ಟು ಅವಳು ಕೂಡ ಹೊಟ್ಟೆ ತುಂಬಾ ತಿಂಡಿಗಳನ್ನ ತಿಂದು ಆ ದಿನ ಹೇಗೋ ಅವ್ರ ಮಲಗಿ ನಿದ್ರೆ ಮಾಡಿದ್ರು.